ದೇವರೇ ಅಂತ ನಿನ್ನೆ ನೂತನ ಸರ್ಕಾರ ಬಂದಿದೆ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಈಗಾಗಲೇ ಮುಸ್ಲಿಂ ಧರ್ಮಗುರುಗಳು ಅವರಿಗೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. 5 ಸಚಿವ ಸ್ಥಾನಗಳನ್ನು ಕೊಡಿ, ಇಲ್ಲದಿದ್ದರೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ. ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀವಿ. ಹುಬ್ಬಳ್ಳಿಯಲ್ಲಿ ನಿಂತು ಮುಸ್ಲಿಂ ಧರ್ಮಗುರುಗಳು ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ನೀವು ಅಧಿಕಾರಕ್ಕೆ ಬಂದಿರದೆ ನಮ್ಮಿಂದ, ನಮ್ಮ ಸಮುದಾಯದ ಋಣವನ್ನು ನೀವು ತೀರಿಸಲೇಬೇಕು. ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಒಂದಿಷ್ಟು ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ. ಜಮೀರ್, ಹ್ಯಾರಿಸ್, ತನ್ವೀರ್ ಸೇಠ್, ಸಲೀಂ, ಇವರಿಗೆ ಸ್ಥಾನ ಕೊಡಿ. ಖಾದರ್ ಅಂತೂ ಇದ್ದಾರೆ. ಒಟ್ಟು 5 ಮಂದಿ ಮಂತ್ರಿಗಳಾಗಬೇಕು. ಮುಂಬರುವ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮಗೆ ಸ್ಥಾನ ಕೊಡಲಿಲ್ಲ ಅಂತಂದರೆ ನಿಮಗೆ ದೊಡ್ಡ ಹೊಡೆತ ಬೀಳುತ್ತೆ ಎನ್ನುವಂಥ ಸಂದೇಶ. ಬನ್ನಿ, ನಮ್ಮ ಪ್ರತಿನಿಧಿ ಸಂಜಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ದೇವರೇ ಅಂತ ನಿನ್ನೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಡಿ ಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಈಗಲೇ ಒಂದು ಖಡಕ್ ಸಂದೇಶ ರವಾನೆಯಾಗಿದೆ. ಮುಂದೆ ಚುನಾವಣೆ ಬರುತ್ತೆ, 2 ವರ್ಷಕ್ಕೆ ಹುಷಾರಾಗಿರಿ. ನೀವೇನಾದರೂ ಗೆಲ್ಲಬೇಕು ಅಂತಂದರೆ ಮೊದಲು ನಮ್ಮ ಋಣ ತೀರಿಸಿ ಅಂತ ಮುಸ್ಲಿಂ ಮುಖಂಡರುಗಳು, ಧರ್ಮಗುರುಗಳು ಹಾಕಿರುವಂಥ ಖಡಕ್ ಎಚ್ಚರಿಕೆಯ ಸಂದೇಶ ಏನಂತೀರಿ? ನಿಜ ರಂಗನಾಥ್, ಸಾಕಷ್ಟು ಅಳೆದು ತೂಗಿ ಸಾಕಷ್ಟು ಕಸರತ್ತುಗಳನ್ನು ಮಾಡಿ ಕಾಂಗ್ರೆಸ್ ಹೈಕಮಾಂಡ್ 13 ಶಾಸಕರಿಗೆ ಇದೀಗ ಸಚಿವ ಸ್ಥಾನವನ್ನು ನೀಡಿರುವಂಥದ್ದು. ಅದರಲ್ಲಿ ಕೂಡ ಜಾತಿ ಧರ್ಮ ಎಲ್ಲವನ್ನು ಕೂಡ ಅಳೆದು ತೂಗಿ 13 ಜನರಿಗೆ ಇದೀಗ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು. ಅದರಲ್ಲಿ ಮುಸ್ಲಿಂ ಸಮುದಾಯದಿಂದ UT ಖಾದರ್ಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು. ಆದರೆ ಮುಸ್ಲಿಂ ಸಮುದಾಯಕ್ಕೆ 5 ಸಚಿವ ಸ್ಥಾನ ನೀಡಲೇಬೇಕು ಅನ್ನೋ ಒಂದು ಆಗ್ರಹವನ್ನು ಹುಬ್ಬಳ್ಳಿಯಲ್ಲಿ ಅನೇಕ ಮುಸ್ಲಿಂ ಧರ್ಮಗುರುಗಳು ಮತ್ತು ನಾಯಕರು ಮಾಡಿರುವಂಥ ಆಗ್ರಹ. ನಿನ್ನೆ ಹುಬ್ಬಳ್ಳಿಯ ಹಜರತ್ ಸೈಯದ್ ಫತೇಶಾವಲಿ ದರ್ಗಾದಲ್ಲಿ ಸೇರಿದಂಥ ಅನೇಕ ಧರ್ಮಗುರುಗಳು ಮತ್ತು ನಾಯಕರು ಈ ಬಾರಿ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಮುಸ್ಲಿಂ ಧರ್ಮದ 5 ಸಚಿವರು ಇರಲೇಬೇಕು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ನಾವು 18% ಮುಸ್ಲಿಂ ಸಮುದಾಯದ ಜನರಿದ್ದೇವೆ. ನಾವು ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನೇ ಬೆಂಬಲಿಸ್ತೇವೆ. ಕಳೆದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ವಿ. ಆದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2 ಮಾತ್ರ ಮಂತ್ರಿ ಸ್ಥಾನ ಸಿಕ್ಕಿತ್ತು. ಆದರೆ ಈ ಬಾರಿ ಕನಿಷ್ಠ 5 ಸಚಿವ ಸ್ಥಾನ ನೀಡಲೇಬೇಕು ಅನ್ನೋ ಆಗ್ರಹವನ್ನು ಮುಸ್ಲಿಂ ಧರ್ಮಗುರುಗಳು ಮತ್ತು ನಾಯಕರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಜಮೀರ್ ಅಹ್ಮದ್, NA ಹ್ಯಾರಿಸ್, ತನ್ವೀರ್ ಸೇಠ್ ಮತ್ತು ಸಲೀಂ ಅಹ್ಮದ್ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕು. ನೀಡದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಗೆ ಪರ್ಯಾಯವಾದಂಥ ಒಂದು ಮತಗಳನ್ನ ಚಲಾಯಿಸಬೇಕಂತ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಯಾಕೆಂತಂದರೆ ನಾವು ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಯಾವ ಪಕ್ಷಗಳಿಗೂ ಮತ ಹಾಕೋದಿಲ್ಲ. ಆದರೆ ನಮಗಿಂತ ಕಡಿಮೆ ಸಮುದಾಯ ಮತ್ತು ಕಡಿಮೆ ಜನಸಂಖ್ಯೆ ಇರುವಂಥ ಜಾತಿಗಳಿಗೆ ಹೆಚ್ಚಿನ ಸಚಿವ ಸ್ಥಾನಗಳನ್ನು ನೀಡಲಾಗುತ್ತೆ. ಆದರೆ ಬಹುತೇಕವಾಗಿ 18% ನಾವೇನು ಮುಸ್ಲಿಮರಿದ್ದೇವೆ, ನಾವು ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತೇವೆ. ಆದರೆ ಪ್ರತಿಯೊಂದು ಸಚಿವ ಸಂಪುಟದಲ್ಲಿ ನಮಗೆ 1 ರಿಂದ 2 ಸಚಿವ ಸ್ಥಾನಗಳು ಮಾತ್ರ ಸಿಗ್ತಾ ಇರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ 5 ಸಚಿವ ಸ್ಥಾನ ನೀಡಬೇಕು. ನೀಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸ್ತೇವೆ, ಜೊತೆಗೆ ರಾಜ್ಯಾದ್ಯಂತ ಹೋರಾಟವನ್ನು ಕೂಡ ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.